ಸರ್, ಇವತ್ತು ನಾವು ಹೋರಾಟ ಏನು ಮಾಡಿದ್ದೀವಿ ಅದು ಏನೂ ಇಲ್ಲ. ಅವ್ರು ಮಾಡಿದಾರಲ್ಲ ನಮಗೋಸ್ಕರ, ಕರ್ನಾಟಕ ಜನಗಳಿಗೋಸ್ಕರ ಮಾಡಿದಾರಲ್ಲ, ಇದೇನಿಲ್ಲ. ನಾವು ಜೀವ ಕೊಟ್ಟಿನವ್ರಿಗೋಸ್ಕರ ಪ್ರಯತ್ನ ಮಾಡ್ತೀವಿ. ಅವ್ರು ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ನಮಗೆ ನಮ್ಮ ಸಮುದಾಯಕ್ಕೆ ಜಮೀರ್ ಅಹಮದ್ ಖಾನ್ ಒಬ್ಬರೇ ಲೀಡ್ರು. ಅವ್ರಿಗಿಂತ ದೊಡ್ಡವರು ಯಾರು ಇದ್ದರೆ ಅವ್ರಿಗೆ ಕೊಡಲಿ. ಅವರೇ ಲೀಡ್ರು, ಅವ್ರಿಗೆ ಕೊಡಬೇಕು ಸರ್. ಇವತ್ತು ಪ್ರೊಟೆಸ್ಟ್ ಕೊಟ್ಟಿದ್ದೀವಿ, ಅರೆಸ್ಟ್ ಆಗಿದ್ದೀವಿ. ಮುಂದೆ ದಿನ ಕೊಟ್ಟಿಲ್ಲ ಅಂದರೆ ನಾವು ಎಲ್ಲ ಸೇರ್ಕೊಂಡು ಫಾನ್ಸಿ ಇದು ಹಾಕೊಂಡು ಸಾಯ್ತೀವಿ. ಇದಕ್ಕೆ ಜಿಮ್ಮೆದಾರಿ ಯಾರಂದ್ರೆ ನೇಣು ಹಾಕೊಂಡು ಸಾಯ್ತೀವಿ. ಇದಕ್ಕೆ ಜಿಮ್ಮೆದಾರಿ ಯಾರಂದ್ರೆ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪಾರ್ಟಿ ಆಗುತ್ತೆ. ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ. ನಮ್ಮ ಸಮುದಾಯ ಭಾಳ ದೊಡ್ಡದು. ಈ ಸಲ ನಾವು 80% ವೋಟಿಂಗ್ ಕೊಟ್ಟಿರೋದು. 80% ನಮ್ಮ ಸಮುದಾಯ ಯಾರು ನೋಡಿ ಕೊಟ್ಟಿರೋದು? ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ನೋಡಿ ಕೊಟ್ಟಿರೋದು. ಅವ್ರಿಗೆ ಇಲ್ಲ ಅಂದರೆ ಯಾರಿಗೂ ಇಲ್ಲ. ನಮ್ಮ ಲೀಡ್ರು ಅವರೇ, ಅವ್ರಿಗೆ ಕೊಡಲೇಬೇಕು ಸರ್. ಸರ್, ಜಮೀರ್ ಅಣ್ಣ ಒಂದು ತುಂಬ ಒಳ್ಳೆ ಲೀಡರ್. ಅವ್ರಿಗೇನೆ ಅನ್ಯಾಯ ಆಗ್ತಾ ಇದೆ. ನಿಮ್ಮ ಥರ ಕಾರ್ಯಕರ್ತಗೆ ಏನಾಗ್ಬೋದು ಸರ್? ಅದೇ ಸರ್, ನಾವು ಕಾರ್ಯಕರ್ತ ಅಲ್ಲ, ಸಾಮಾನ್ಯ ವ್ಯಕ್ತಿ. ನಾವು ಡೈಲಿ ದುಡ್ದು ಸಂಪಾದನೆ ಮಾಡಿ ದುಡ್ದು ತಿನ್ನೋದು ನಾವು. ಅವರು ನಮ್ಮ ಮಕ್ಕಳಿಗೆ, ನಮ್ಮ ಸಮುದಾಯಕ್ಕೆ, ನಮ್ಮದೇ ಸಮುದಾಯ ಅಲ್ಲ, ಕಾಂಗ್ರೆಸ್ ಲೀಡ್ರ್ ಅವರು, ಸೆಕ್ಯುಲರ್ ಲೀಡ್ರ್ ನೋಡಿ. ಮೇಡಮ್ ಅವರಿದ್ದಾರೆ, ಇವರಿದ್ದಾರೆ, ಅವರಿದ್ದಾರೆ, ನಮ್ಮ ಮನೆಯವ್ರಿಗೆಲ್ಲ ಮಾಡಿದ್ದಾರೆ. ಅರ್ಥ ಆಯ್ತಾ? ಅವ್ರಿಗೋಸ್ಕರ ಮಾಡಿಲ್ಲ ಅಂದರೆ ಯಾರಿಗೆ ಮಾಡ್ತಾರೆ ಸರ್? ಯಾವ ಲೀಡ್ರ್ ಬಂದು ನಮಗೆ ಕೇಳಿದ್ದಾರೆ? ಜಮೀರ್ ಅಹಮದ್ ಖಾನ್ ಸಾವುಗೆ ಬರ್ತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಬರ್ತಾರೆ. ಏನಾದರೂ ಆಗಲಿ ಬಂದು ಮುಂದೆ ನಿಂತ್ಕೊಳ್ಳೋದು ಯಾರಂದ್ರೆ BZ ಜಮೀರ್ ಅಹಮದ್ ಖಾನ್ ಸರ್. ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಮಿನಿಸ್ಟರಿ ಯಾರಿಗೆ ಕೊಡ್ತಾರೆ ಸರ್? ಕೊಡಲೇಬೇಕು. ರಾಹುಲ್ ಗಾಂಧೀಜಿಗೆ ನಾವು ಇನ್ನೊಂದ್ಸಲಿ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಕರ್ನಾಟಕದಲ್ಲಿ ನೀವು ಈ ಸಲ ನಾವು ಎಲ್ಲ ಒಂದಾಗಿ ಗೆಲ್ಸಿದ್ದೀವಿ. ಮುಂದೆ ಎಲೆಕ್ಷನು ಐತೆ, ಹುಷಾರ್. ಮುಂದೆ ಎಲೆಕ್ಷನ್ ಐತೆ, ನಮಗೆ ನ್ಯಾಯ ಬೇಕು. ಅವ್ರಿಗೆ ಮಿನಿಸ್ಟರಿಗೆ ಕೊಡಲೇಬೇಕು ಸರ್. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅಲ್ಲಿನೂ ಷಡ್ಯಂತ್ರ ಮಾಡ್ತಾರೆ, ಜಮೀರ್ ಅಣ್ಣ ಬರಬಾರ್ದಂತ. ಏನು ಹೇಳ್ತೀರಾ ಸರ್? ಅವ್ರ ಜೊತೆಲಿ ದೇವರಿದ್ದಾರೆ. 1 ಕೋಟಿ ಜಮೀರ್ ಅಹಮದ್ ಒಬ್ಬರು ಅಲ್ಲ, 1 ಕೋಟಿ ಜನ ಅವ್ರ ಜೊತೆಲಿ ಇದ್ದಾರೆ. ಎಷ್ಟು? 1 ಕೋಟಿ. ಜಮೀರ್ ಅಹಮದ್ ಖಾನ್ ಒಬ್ಬರಲ್ಲ ಇರೋದು. ಜಮೀರ್ ಅಹಮದ್ ಖಾನ್ಗೆ ಕರೆದ್ರೆ 1 ಕೋಟಿ ಜನ ಈಚೆ ಬರ್ತಾರೆ. ಅರ್ಥ ಆಯ್ತಾ? ಯಾರು ಏನು ಮಾಡಿಕೊಂಡ್ರು ದೇವ್ರು ಅವ್ರ ಜೊತೆಲಿ ಐತೆ. ದೇವ್ರು ಮಾಡ್ತಾನೆ. ನಮ್ಮ ಮೇಲೆ ಕಾಂಗ್ರೆಸ್ ಮೇಲೆ ನಂಬಿಕೆನೂ ಐತೆ. ನಮಗೆ ನಮ್ಮ ಸಮುದಾಯಕ್ಕೆ ಬಿಟ್ಕೊಡಲ್ಲ. ಅವ್ರಿಗೆ ಮಿನಿಸ್ಟರಿಗೆ ಒಳ್ಳೆ ಕೊಡ್ತಾರೆ. ಅಕಸ್ಮಾತ್ ಮಿನಿಸ್ಟ್ರಿಗೆ ಕೊಟ್ಟಿಲ್ಲ ಅಂದರೆ ನಿಮ್ಮ ಪರವಾಗಿ ಏನು ಕ್ರಮ ತಗೋತೀರಾ? ಮುಂದೆ ಎಲ್ಲಿ ತನಕ ಹೋರಾಟ ಅಂದರೆ ದಿಲ್ಲಿ ತನಕ ಹೋರಾಟ ಮಾಡ್ತೀವಿ ನಾವು. ನಮ್ಮ ಮನೆ ಮಠ ಎಲ್ಲ ಬಿಟ್ಟು ದಿಲ್ಲಿ ತನಕ ಹೋರಾಟ ಮಾಡ್ತೀವಿ. ಇದು ಅರೆಸ್ಟು ಬರೀ ನಮ್ಮ ಬ್ಯಾಂಗ್ಳೂರು ಇದರಲ್ಲೇ ಇಲ್ಲ, ಥ್ರೂಟ್ ಕರ್ನಾಟಕ, ಥ್ರೂಟ್ ಇಂಡಿಯಾದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಅಭಿಮಾನಿಗಳಿದ್ದಾರೆ. ಇದೇನಂದರೆ ಇದೊಂದು ದೊಡ್ಡ ಷಡ್ಯಂತ್ರ. ಜಮೀರ್ ಅಹಮದ್ ಖಾನ್ ಬೆಳೆದ್ರೆ ಹೊಟ್ಟೆ ಕಿಚ್ಚುವು ಅವ್ರ ಪಾರ್ಟಿದಲ್ಲೇ ಇದೆ. ಆದರೆ ಮುಸ್ಲಿಂ ಸಮಾಜಕ್ಕೆ ಬೇರೆ ಒಬ್ಬ ನಾಯಕ ಜಮೀರ್ ಅಹಮದ್ ಖಾನ್ ಬಿಟ್ಟರೆ ಯಾರೂ ಇಲ್ಲ. ಏನಂದರೆ ಇವಾಗಿಲ್ಲ ಅಂದ್ರೆ 70 ವರ್ಷದಿಂದ ಮುಸಲ್ಮಾನರಿಗೆ ಬರೀ ಯೂಸ್ ಆ್ಯಂಡ್ ಥ್ರೋ ಮಾತ್ರ ಮಾಡ್ಕೊಂಡಿದ್ದಾರೆ. ಬರೀ ಯೂಸ್ ಮಾಡ್ಕೊಳ್ಳೋದು, ಥ್ರೋ ಮಾಡೋದು ಅಷ್ಟೇ. ಇವಾಗ ನಮಗೆ DK ಶಿವಕುಮಾರ್ ಸಾಹೇಬರು CM ಆದರೂ ಅದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ. ನಮಗೆ ಸಂತೋಷ. ಹೆಂಗೆ ನೀವು ಬೇರೆ ಸಮಾಜಕ್ಕೆ ತಗೊಂಡೋಗ್ತಾ ಇದ್ದೀರಾ, ಆ ಥರ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರಿಗೆ ಒಳ್ಳೆ ಒಂದು DCM ಪೋಸ್ಟ್ ಒಂದು ಕೊಟ್ಟು ನಮ್ಮ ಮುಸ್ಲಿಂ ಸಮಾಜಕ್ಕೆ ಒಳ್ಳೆ ಒಂದು ಮೆಸೇಜ್ ಕೊಡಿ. ಆ ಸಮಾಜ ನಿಮ್ಮ ಜೊತೆಲಿ ಇರ್ತದೆ. ಇಲ್ಲ ಅಂದರೆ ಈ ಸಮಾಜಕ್ಕೆ ನೀವು ಕಳ್ಕೊಳ್ತೀರಾ. ಜೀವವರೆಗೂ ನಾವು ನಿಮಗೆ ಸೇವೆ ಮಾಡೋಕ್ಕೆ ರೆಡಿ ಇದ್ದೀವಿ. ಯಾಕಂದರೆ ಈ ಜಮೀರ್ ಅಹಮದ್ ಖಾನ್ ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ದಲಿತರಾಗಲಿ, ಮುಸ್ಲಿಂ ಆಗಲಿ, ಕ್ರೈಸ್ತರಾಗಲಿ ಎಲ್ಲದಕ್ಕೆ ಮಾತು ಎಟ್ಟಿದ್ರೆ ಅವರು ಮೊದಲೇ ಹೇಳಿದ್ರೆ ಜೈ ಭೀಮ್ ಅಂತ ಹೇಳ್ತಾರೆ. ಎಲ್ಲದರ ಮುಖಾಂತರ ಜೈ ಭೀಮ್ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರ ಭಾಷಣ ಶುರು ಮಾಡೋದು. ಅಂಥ ಒಂದು ದೊಡ್ಡ ವ್ಯಕ್ತಿ, ಅಂಥ ಒಂದು ದೊಡ್ಡ ಗುಣ ವ್ಯಕ್ತಿ ನೀವು ಕಳ್ಕೊತೀರಾ ಅಂತ ನಾನು ನಿಮ್ಮ ಚಾನಲ್ ಮುಖಾಂತರ ನಿಮಗೆ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ಅವ್ರಿಗೇನು ಸನ್ಮಾನ ಇದೆ, ಅವ್ರಿಗೇನು ಹಕ್ಕಿದೆ ಅದನ್ನ ಅವ್ರಿಗೆ ಕೊಡ್ತಾ ಇರಲ್ಲ ನೀವು ಹಕ್ಕದ್ದು.
ಪೂರ್ತಿ ಸಮಾಜಕ್ಕೆ ಎಲ್ಲ ಸಮಾಜಕ್ಕೆ ಒಂದು ಗೌರವ ಕೊಡ್ದಂಗೆ ಆದದೆ. ನಿಮಗೆ ನಾವು ಹೇಳಕ್ಕೆ ನಾವು ಬಯಸ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇದ್ದೀರಿ, ಇವತ್ತು ಅರೆಸ್ಟ್ ಆಗಿದ್ದು ಅಂತ ಇದು ಥರ ಇಲ್ಲಿ ಬಂದಿದ್ದಾರೆ. ಇದು ಮುಗಿಯಲ್ಲ, ಇದು 1 ಪಾಯಿಂಟ್ ಇದು ಮುಗಿಯಲ್ಲ. ಇದು ಹೋರಾಟ ಇದು ನಡೀತಾನೆ ಇರ್ತದೆ. ಇಲ್ಲಿ ಗಂಟನೂ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಹೋಗ್ಬಿಟ್ಟು ಅಲ್ಲೂ ಮಲಗಿಬಿಡ್ತೀವಿ ಬೇಕಾದ್ರೆ. ಅವ್ರಿಗೆ ಒಳ್ಳೆ ಒಂದು ಪೋಸ್ಟ್ ಕೊಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕ ರಾಜ್ಯದಲ್ಲಿ ನೂತನವಾಗಿ ಮುಖ್ಯಮಂತ್ರಿಗಳಾಗಿರುವಂಥ 18ನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕ ರಾಜ್ಯದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಆಗಿದ್ದಾರೆ. ಆದರೆ ಇವರಿಗೆ ನಮ್ಮ ಅಂದರೆ ಅಲ್ಪಸಂಖ್ಯಾತರ 1,30,00,000 ನಾಗರಿಕರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಇವತ್ತಿನ ದಿನ ಈ ನಮ್ಮ ಇಡೀ ಕರ್ನಾಟಕದಲ್ಲೇ ಅಂದರೆ ಕರ್ನಾಟಕದ 224 ಕ್ಷೇತ್ರಗಳಲ್ಲಿ ಜಮೀರಣ್ಣ ಅಂದರೆ ಚಾಮರಾಜಪೇಟೆಯ ಹೃದಯ ಭಾಗದಲ್ಲಿರುವಂಥ ನಮ್ಮ ಜಮೀರಣ್ಣನವರ ಅಭಿಮಾನಿಗಳ ಒಂದು ಸಂಘಟನೆಯನ್ನು ಏರ್ಪಡಿಸಿದ್ದೀವಿ. ಯಾತಕ್ಕೋಸ್ಕರ ಇಡೀ ರಾಜ್ಯದೆಲ್ಲೆಡೆ ಒಂದು ಸಂಚಲನೆಯನ್ನು ಸೃಷ್ಟಿಸಿರುವಂಥ BZ ಅಭಿಮಾನಿಗಳಿಂದ ಇವತ್ತು ಏನು ಒಂದು ಕೋಮಿನಲ್ಲಿ ಅಂದರೆ ಎಲ್ಲ ಯಾವ ಜನಾಂಗದಲ್ಲಿ ಆಗಲಿ ಅವರು ಒಂದು ಪ್ರೀತಿ, ಅವರ ವಾತ್ಸಲ್ಯ ಪ್ರೀತಿಯಿಂದ ಎಲ್ಲರೂ ಕಾಣ್ತಾರೆ. ಕಾರಣ ಅವರಲ್ಲಿ ದಲಿತರೇ ಆಗಲಿ, ಮುಸಲ್ಮಾನರೇ ಆಗಲಿ, ಕ್ರಿಶ್ಚಿಯನ್ರೇ ಆಗಲಿ, ಬಲ್ಜಿಗರೇ ಆಗಲಿ, ಒಕ್ಕಲಿಗರೇ ಆಗಲಿ, ನಾಯಕರೇ ಆಗಲಿ, ಈಡಿಗರೇ ಆಗಲಿ, ಕ್ರಿಶ್ಚಿಯನ್ರೇ ಆಗಲಿ, ಎಲ್ಲ ಸಮಾಜದವರು ಇವತ್ತು ಅವರಿಗೆ ಬೆಂಬಲಿಸ್ತಾರೆ. ಕಾರಣ ಅವರು ಪ್ರತ್ಯಕ್ಷ ದೈವ, ಕರ್ನಾಟಕದ ಒಂದು ಹೆಮ್ಮೆಯ ಆರಾಧ ದೈವ. ಕೋಟಿಗೊಬ್ಬ ಅಂತಾರೆ, ಏನಂತಾರೆ? ಕೋಟಿಗೊಬ್ಬ ಅಂತಾರೆ. ಅಂತ ಕೋಟಿಗೊಬ್ಬ ನಾಯಕನಿಗೆ ಇವತ್ತು ಇಡೀ ಸಮಾಜನೇ ಅವ್ರ ಕಡೆ ಇದೆ. ಯಾಕೆ? ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ನಮ್ಮ ನೆಚ್ಚಿನ ಕರ್ನಾಟಕದ ಕಣಮಣಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನ್ಯಾಯ ಕೊಡಬೇಕು. ಯಾಕೆ? ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿರುವಂಥ 1,30,00,000 ನಾಗರಿಕರಿದ್ದಾರೆ. ಎಲ್ಲ ಸಮಾಜದವರೆಗೂ ನ್ಯಾಯ ಸಿಕ್ಕಿದೆ. ಒಂದೊಂದು 3 ಖಾತೆಗಳನ್ನು ಕೊಟ್ಟಿದ್ದಾರೆ. ಆದರೆ ಕೇವಲ ಒಂದು ಖಾತೆ ನಮ್ಮ UT ಖಾದರ್ ಅವ್ರಿಗೆ ಕೊಟ್ಟಿದ್ದಾರೆ. DCM ಆಗಿ ನಮ್ಮ BZ ಜಮೀರಣ್ಣ ಅವ್ರಿಗೆ ನೇಮಿಸಬೇಕು. ಇಲ್ಲ ಅಂದ್ರೆ ಇಡೀ ಕರ್ನಾಟಕದಲ್ಲೇ ಧರಣಿ ಕೂತ್ಕೊಂತೀವಿ. ಎಲ್ಲಿವರೆಗೂ ನೀವು ಹೊರಡ್ತೀರೋ ನಾವು ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. ದಿಲ್ಲಿವರೆಗೂ ಹೋರಾಟ, ದಿಲ್ಲಿವರೆಗೂ ಹೋರಾಟ, ದಿಲ್ಲಿವರೆಗೂ